ಸರ್ ಹೇಳಿ ಸರ್, ಕೇಂದ್ರ ನಾಯಕರನ್ನ ನೀವು ಮತ್ತೆ ಸಂಸದರಾಗಿರ್ತಕ್ಕಂಥ ಪಿ ಸಿ ಮೋಹನ್ ಭೇಟಿಯಾಗಿದ್ದೀರಾ, ಏನು ಚರ್ಚೆ ಆಗಿದೆ ಅಥವಾ ಏನು ನಾನು ಬಸವರಾಜ ಬೊಮ್ಮಾಯಿ ಅವರು, ಪಿ ಸಿ ಮೋಹನ್ ಅವರು, ನಮ್ಮ HD ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ಇಲ್ಲೇ ಊಟನೂ ಕೂಡ ಮಾಡಿದಿರಿ, ಮಾತುಕತೆ ಆಡಿದಿರಿ. ಪ್ರತಿ ವಿಧಾನಸಭಾ ಅಧಿವೇಶನಕ್ಕೂ ಮುಂಚೆ ನಾವು ಮತ್ತು JDS ಯಾವ ರೀತಿ ಅಧಿವೇಶನದ ಒಳಗಡೆ ಸಮನ್ವಯತೆಯಿಂದ ಸರ್ಕಾರದ ಫೇಲ್ಯೂರ್ಸ್ಗಳನ್ನು ಹೇಳಬೇಕು ಅನ್ನೋದು ಚರ್ಚೆಯನ್ನು ನಿರಂತರವಾಗಿ ಮಾಡ್ತಾಯಿದ್ದೀರಿ. ಅದೇ ರೀತಿ ಈ ಬಾರಿನೂ ಕೂಡ ಅಧಿವೇಶನದ ಒಳಗಡೆ ನಾವು ಯಾವ ರೀತಿ ನಮ್ಮ ನಡವಳಿಕೆ ಇರಬೇಕು, ಯಾವ ರೀತಿ ಹೋರಾಟ ಮಾಡಬೇಕು, ಹೊಸದಾಗಿ ಈಗ ಮಂತ್ರಿ ಬೇರೆ ಸಿದ್ದರಾಮಯ್ಯನವ್ರನ್ನ ತೆಗೆದಾಕಿ ಹೊಸದಾಗಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅದಾದಮೇಲೂ ಕೂಡ ಈ ಸರ್ಕಾರದಲ್ಲಿ ಏನೇ ಬದಲಾವಣೆ ಆಗಿಲ್ಲ. ಅದೇ ರೀತಿ ಲಂಚ, ಭ್ರಷ್ಟಾಚಾರ ಇವೆಲ್ಲನೂ ಕೂಡ ನಿರಂತರವಾಗಿ ನಡೀತಾ ಇದೆ. ಈಗಾಗಲೇ ನೀವು ನೋಡ್ತಾ ಇದ್ದೀರ, ಮಂತ್ರಿಮಂಡಲ ರಚನೆ ಆಗಿ ಎಲ್ಲ ಮಾಜಿ ಮಂತ್ರಿಗಳು ಮತ್ತು ಶಾಸಕರೆಲ್ಲರೂ ಕೂಡ ಓಪನ್ ಆಗಿ ಹೇಳ್ತಾ ಇದ್ದಾರೆ, ಡೆಲ್ಲಿಗೆ ದುಡ್ಡು ಕೊಟ್ಟಿಲ್ಲ, ನಾವು ಮಂತ್ರಿ ಆಗಿಲ್ಲ ಅಂತೇಳಿ. ಈ ಎಲ್ಲ ಬೆಳವಣಿಗೆ ಮಧ್ಯೆ ನಾವು ವಿಧಾನಸಭಾ ಅಧಿವೇಶನದಲ್ಲಿ ಯಾವ ರೀತಿ ಕಾಂಗ್ರೆಸ್ಗೆ ಮುಖಭಂಗ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾನು ಕುಮಾರಸ್ವಾಮಿಯವ್ರ ಹತ್ರ ಚರ್ಚೆ ಮಾಡಿದೆ. ಅದೇ ರೀತಿ ಬಿಡದಿ ಹೋರಾಟದ ಬಗ್ಗೆನೂ ಅಷ್ಟೇ, ಬಿಡದಿ ಏನು ಲ್ಯಾಂಡ್ ಸ್ಕ್ಯಾಮ್ ಇದೆ ದೊಡ್ಡ, ಅದರಲ್ಲೂ ಕೂಡ ರಿಯಲ್ ಎಸ್ಟೇಟ್ ಬಿಡದಿ ಟೌನ್ಶಿಪ್ಪನ್ನು ರಿಯಲ್ ಎಸ್ಟೇಟ್ ಮಾಡೋಕ್ಕೆ ಕಾಂಗ್ರೆಸ್ ಅವರು DK ಶಿವಕುಮಾರ್ ಅವರು ಹೊರಟಿದ್ದಾರೆ. ಈಗಾಗಲೇ ಅದಕ್ಕೆ ನಾನು ಕೂಡ ಹೋರಾಟ ಮಾಡಿದ್ದೀರಿ, 3-4 ಸರಿ ಹೋಗಿದ್ದೀರಿ. JDS ಅವರು ಕೂಡ ಅದರ ಹೋರಾಟ ಮಾಡ್ತಾ ಇದ್ದಾರೆ. ವಿಧಾನಸಭೆಯಲ್ಲೂ ಕೂಡ ಅದನ್ನು ಚರ್ಚೆಗೆ ನಾವು ತಗೊತಾ ಇದ್ದೀರಿ. ಈ ಹೊರಗಡೆ ವಿಧಾನಸಭೆ ಹೊರಗಡೆ ಈಗಾಗಲೇ ಹೋರಾಟಗಳು ನಡೀತಾ ಇದೆ. ಎರಡೂ ಪಾರ್ಟಿ, ನಾವು BJP ಮತ್ತು JDS ಎರಡೂ ಕೂಡ ಪಾದಯಾತ್ರೆಗಳನ್ನು ಘೋಷಣೆ ಮಾಡಿದೆ. ಆದರೆ ನಮ್ಮ ಈ ಸರ್ಕಾರವನ್ನು, ಕಾಂಗ್ರೆಸ್ ಸರ್ಕಾರವನ್ನು ಎದುರಿಸೋ ದೃಷ್ಟಿಯಿಂದ ನಾವು ಯಾವ ರೀತಿ ಹೋರಾಟ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ. ಅದಕ್ಕೆ ನಾನು ಶನಿವಾರ ಕುಮಾರಸ್ವಾಮಿಯವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ನಮ್ಮದು ಶುಕ್ರವಾರ ಮೀಟಿಂಗ್ ಇದೆ. ನಾನು ಇಂಪಾರ್ಟೆಂಟು ಸುಮಾರು 12 ಜನ ನಮ್ಮ ಮುಖಂಡರನ್ನ, ರಾಜ್ಯದ ಅಧ್ಯಕ್ಷರು ವಿಜೇಂದ್ರ ಅವ್ರನ್ನೆಲ್ಲರೂ ಕೂಡ ನಮ್ಮ ಚೇಂಬರಲ್ಲಿ ಮೀಟಿಂಗ್ ಕರೆದಿದ್ದೀನಿ. ನಾನು ಅಲ್ಲಿ ಚರ್ಚೆ ಮಾಡ್ತೀರಿ. ಅದಾದಮೇಲೆ JDS ಜೊತೆ ಒಂದು ಸಮನ್ವಯ ಸಮಿತಿ ಮಾಡೋ ದೃಷ್ಟಿಯಿಂದ JDS ಮತ್ತು BJPಯ ಒಂದು ಸಮನ್ವಯ ಸಮಿತಿನೂ ಆಗಬೇಕು. ಅದೇ ರೀತಿ ಹೊರಗಡೆ ರಾಜ್ಯದಲ್ಲಿ ಯಾವ ರೀತಿ ಬಿಡದಿ ಹೋರಾಟವನ್ನು ಒಟ್ಟಿಗೆ ಮಾಡಬೇಕಾ ಹೇಗೆ ಅನ್ನೋದ್ರ ಬಗ್ಗೆನೂ ಶನಿವಾರ ನಾವು ಕುಮಾರಸ್ವಾಮಿಯವರು ಕೂತು ಚರ್ಚೆ ಮಾಡಿ ಒಂದು ಘೋಷಣೆಯನ್ನು ಮಾಡ್ತೀವಿ. ಅದಾದಮೇಲೆ ನಮ್ಮ ಹೋರಾಟ ಇನ್ನೂ ಪ್ರಖರವಾಗಿ ಆಗೋ ರೀತಿ ಕೆಲಸ ಮಾಡ್ತೀವಿ.